ಆಷಾಢ ಏಕಾದಶಿಯ ಶುಭಾಶಯಗಳು. ಇಂದು ನಾವು ರಾಮನ್ ಪ್ರಸಾದ ಹೇಗ್ ಮಾಡೋಣ ಅಂತ ನೋಡೋಣ ಅಂತ. 2 ಚಮಚ ತುಪ್ಪ ಹಾಕೊಂಡಿದ್ದೀರಿ. 2 ಚಮಚ ತುಪ್ಪ ಹಾಕೋದು. ಇಲ್ಲಿ ಗೋಧಿ ಹಿಟ್ಟು ನಾವು ಎಷ್ಟು ಅಳತಿ ತಗೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರಿ ಸರಿ ಸರಿ. ಗೋಧಿ ಹಿಟ್ಟು ನಾನು ಈ 1 ಗ್ಲಾಸ್ ಅಲ್ಲಿ ತಗೊಂಡಿದ್ದೇನೆ. ಸೊ ನಮ್ಗೆ ಇನ್ನೂ ನೆಸೆಸರಿ ಇತ್ತು ಅಂತಂದ್ರೆ ತುಪ್ಪ ಹಾಕೋಬಹುದು. ಮತ್ತೆ ಹಾಕೊಳ್ತೀವಿ. ಸರಿ ಸರಿ ಪರವಾಗಿಲ್ಲ. ತುಪ್ಪ ಕಾಯ್ತಾ? ತುಪ್ಪ ಬಿಸಿ ಆದ ನೆಕ್ಸ್ಟ್ ಹುರ್ಕೊಳ್ಳೋದು. ಓಕೆ. ಇದಕ್ಕೆ ಮತ್ತೆ ಏನೇನೆಲ್ಲ ಸಾಮಗ್ರಿ ಹಾಕ್ತೀರಿ? ಇದ್ರಲ್ಲಿ ಡ್ರೈ ಫ್ರೂಟ್ಸ್ ಬೇಕಂದ್ರೆ ಹಾಕೋಬಹುದು. ನೆಕ್ಸ್ಟ್ ಅವಲಕ್ಕಿ ಹಾಕೋಬಹುದು. ಆಮೇಲೆ ಬೆಲ್ಲ ತುರಿದು ಬೆಲ್ಲನ ಹಾಕೋದು. ನಿಮ್ಗೆ ಎಷ್ಟು ಸ್ವೀಟ್ ಬೇಕಾಗುತ್ತಲ್ಲ ಅಷ್ಟು ಹಾಕೋದು. ಸರಿ ಸರಿ. ಈ ಸ್ಮೆಲ್ ಬರೋ ತರ ಹುರ್ಕೊಳ್ಳೋದು. ಸ್ವಲ್ಪ ಕೆಂಪಾಗ್ಬೇಕು. ನೆಕ್ಸ್ಟ್ ಇದು ಕ್ವಾಂಟಿಟಿ ಎಷ್ಟಿರುತ್ತಲ್ಲ ಅಷ್ಟು ಬೆಲ್ಲ ಹಾಕಿ ಅವಲಕ್ಕಿ ಹಾಕಿ ಹುರ್ಕೊಂಡು. ಅವಲಕ್ಕಿ ಅಂದ್ರೆ ಯಾವ ಅವಲಕ್ಕಿ? ದಪ್ಪ ಅವಲಕ್ಕಿ. ದಪ್ಪ ಅವಲಕ್ಕಿ ಹಾಕ್ಬೇಕಾ? ಸರಿ ಸರಿ. ಇದು ಆಗ್ತಾ ಬಂತು ನೋಡಿ. ಇವರ ಕಿರುಪರಿಚಯ. ಇವರು ಶ್ರೀನಿಧಿ ದೇಶಪಾಂಡೆ ಅಂತ. ಇವರು ಒಬ್ಬ ಶಿಕ್ಷಕಿಯಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇರೋದು. ಇವರಿಗೆ ಗಾಯನದಲ್ಲಿ, ಅಡುಗೆಯಲ್ಲಿ ಮತ್ತು ನೃತ್ಯದಲ್ಲಿ ತುಂಬ ಆಸಕ್ತಿ. ಇವರು ಒಳ್ಳೆಯ ನೃತ್ಯಗಾರ್ತಿಯೂ ಹೌದು ಹಾಗೂ ಒಳ್ಳೆಯ ಮಾತುಗಾರ್ತಿಯೂ ಹೌದು ಮತ್ತು ಇವರು ನನಗೆ ತುಂಬ ಒಳ್ಳೆಯ ಸ್ನೇಹಿತೆಯೂ ಹೌದು. ಇಲ್ಲಿ ನೋಡಿ, ಹಿಟ್ಟೆಲ್ಲ ಹುರಿದಾದ್ಮೇಲೆ ಬೆಲ್ಲ ಕಲಿಸ್ತಿದ್ದಾರೆ. ಇವಾಗ ನೆಕ್ಸ್ಟ್ ಅವಲಕ್ಕಿ ಹಾಕ್ಕೊಳ್ತಾ ಇದ್ದಾರೆ. ಇದಕ್ಕೆ ತುಪ್ಪ ಬೆರೆಸ್ತಾ ಇದ್ದಾರೆ. ನೋಡಿ ಆಗ್ತಾ ಬಂತು. ಇದು ರೆಡಿ ಆಯಿತು ನಮ್ಮ ರಾಮನ್ ಪ್ರಸಾದ. ಧನ್ಯವಾದಗಳು ಶ್ರೀನಿಧಿಯವರೇ. ನಿಮ್ಮ ಅತ್ಯಮೂಲ್ಯ ಸಮಯ ನನಗೆ ಕೊಟ್ಟದ್ದಕ್ಕಾಗಿ ತುಂಬ ಧನ್ಯವಾದಗಳು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೆಸಿಪಿಯನ್ನು ಟ್ರೈ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.